ಫಸ್ಟಿಗೂ ನಮಗೆ ಕೂಡ ಡೌಟ್ ಇತ್ತು ಇದು ಹೆಂಗೆ ಬರುತ್ತೆ ಏನು ಅಂತ. ಮಾಡ್ತಾ 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 ನಮಗೂ ಸ್ವಲ್ಪ ಅನುಭವ ಆಯಿತು. ಒಳ್ಳೆ ಅನುಕೂಲ ಇದೆ ನಮಗೆ. ಹಸುಗಳಿಗೆ ಸೂಪರಾಗಿ ಕ್ವಾಲಿಟಿ ಕೊಡ್ತಾ ಇದೆ. ಹಾಲು ಚೆನ್ನಾಗಿ ಬರ್ತಾ ಇದೆ. ಹಾಲು ಕಮ್ಮಿ ಇತ್ತು. ಇದು ಕೊಟ್ಟಾಗ್ಲಿಂದ ಒಂದು ಹಸುಗೆ ಬಂದು ಒಂದು ಟೈಮ್ಗೆ 2 ಲೀಟ್ರ್ ಜಾಸ್ತಿ ಆದವು. ಸಾಯಂಕಾಲ 2 ಲೀಟ್ರು, ಬೆಳಗ್ಗೆ 2 ಲೀಟ್ರು ನಮಗೆ ಡೆವಲಪ್ಮೆಂಟ್ ಆಯಿತು. ಒಳ್ಳೆ ಜೋಳ ತಂದು ಯಾವಾಗಲೂ ಸ್ಟಾಕ್ ನಮಗೆ ಕೊಡ್ತಾರೆ ಅವರು. ಜೋಳ ತಂದು ನಾವು ಈಗ ಹಿಂಗೆ ನೆನೆ ಹಾಕ್ಕೊತೀವಿ. 24 ಗಂಟೆ ಒಂದು ದಿವಸ ನೆನೆ ಹಾಕಿ ಈಗ ಈ ಸೀಲ್ದಲ್ಲಿ ಹಿಂಗೆ ಹಾಕ್ತೀವಿ ಸರ್. ಅಲ್ಲಿ ಹಾಕಿ ಹಿಂಗೆ ಮೊಳಕೆ ಬರುತ್ತೆ. 2 ದಿವಸಕ್ಕೆ ಮೊಳಕೆ ಬಂತ ಟ್ರೈಗೆ ಹಾಕ್ಬಿಡ್ತೀವಿ. ಒಂದು ಕಾಳು ಕೂಡ ಬಿಡೋಲ್ಲ ಸರ್, ಎಲ್ಲ ಕ್ಲೀನಾಗಿ ತಿಂದು ಬಿಡ್ತವೆ. ಈ ಥರ ಹಾಕ್ತೀವಿ ಸರ್. 4-5 ಪುಂಗ್ನೂರು ರಸ. ಇನ್ನು 50 ನಾಟಿ ಕೋಳಿಗೂ ಡೈಲಿ ಹಾಕ್ತೀವಿ ಸರ್. ಸರ್ ನಮಸ್ತೆ. ನಮ್ಮ ಹೆಸರು ಹಿರೇಗೌಡ ಅಂತ. ನಮ್ಮದು ಪಾವಡ ತಾಲೂಕು. ಇಲ್ಲಿ ನಾವು 7 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಾವು ಹಸುಗಳದ್ದು ಮೇಂಟೈನ್ ಮಾಡ್ತಾಯಿದ್ದೀವಿ. ನಮಗೆ ಹಸೆ ಮೇವು ನಮಗಿಲ್ಲ. ನಾವು ಬರೀ ಒಣದ ಮೇವುಲ್ಲೇ ಆಗ್ತಾಯಿರೋದು. ಇದೇ ಯಾವ ವಿಡಿಯೋಲ್ಲಿ ನೋಡಿಬಿಟ್ಟು ನಾವು ಇದನ್ನು ಮೇಂಟೈನ್ ಮಾಡ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಫಸ್ಟಿಗೂ ನಮಗೆ ಕೂಡ ಡೌಟ್ ಇತ್ತು ಇದು ಹೆಂಗೆ ಬರುತ್ತೆ ಏನು ಅಂತ. ಮಾಡ್ತಾ 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 ನಮಗೂ ಸ್ವಲ್ಪ ಅನುಭವ ಆಯಿತು. ಒಳ್ಳೆ ಅನುಕೂಲ ಇದೆ ನಮಗೆ. ನಮ್ಮ ಹಸುಗಳಿಗೆ ಸೂಪರಾಗಿ ಕ್ವಾಲಿಟಿ ಕೊಡ್ತಾ ಇದೆ. ಹಾಲು ಚೆನ್ನಾಗಿ ಬರ್ತಾ ಇದೆ. ಎಲ್ಲ ರೈತರು ಯೂಸ್ ಮಾಡ್ಕೋಬೇಕು. ಜೋಳ ಏನಂದರೆ ಫಸ್ಟು ಬೆಳೆದಿರೋವೇ ತಗೊಬರ್ಕೊಡ್ದು. 2 ತಿಂಗಳು ನಮಗೆ ಹಳೆಯುವಂಥ ಜೋಳ ಇದ್ದರೆ ಮಾತ್ರ ಮೊಳಕೆ ಚೆನ್ನಾಗಿ ಬರುತ್ತೆ. ಹಳೆ ಜೋಳ ಆದರೆ ನಮಗೆ ಸೂಪರಾಗಿ ಕ್ವಾಲಿಟಿ ಬರುತ್ತೆ. ಒಂದು ಜೋಳ ಕೂಡ ವೇಸ್ಟ್ ಆಗೋಲ್ಲ. ಹೊಸ ತಂದರೆ ಮೊಳಕೆ ಬರೋಲ್ಲ. ನಾವು ಅದೇ ಹಳೆವೇ ತಂದು ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಒಂದು ದಿವಸ ಕೂಡ ನಮಗೆ ಪ್ರಾಬ್ಲಮ್ ಅನ್ನೋದು ಬಂದಿಲ್ಲ ಸರ್. ನಮಗೆ ಹಸೆ ಮೇವು ಅನ್ನೋದು ನಮಗೆ ಅವಕಾಶ ಆಗಿದೆ. ಇದರಿಂದ ನಮಗೆ ಸ್ವಲ್ಪ ಇವಾಗ ಈಜಿ ಅನ್ನೋದು ಗೊತ್ತಾಗಿದೆ. ಹಸುಗಳಲ್ಲಿ ಫಸ್ಟು ನಮ್ಗೆ ಹಾಲು ಅಂಶ ಕಮ್ಮಿ ಇತ್ತು. ಇದು ಕೊಟ್ಟಾಗ್ಲಿಂದ ಒಂದು ಹಸುಗೆ ಬಂದು ಒಂದು ಟೈಮ್ಗೆ 2 ಲೀಟ್ರ್ ಜಾಸ್ತಿ ಆದವು. ಸಾಯಂಕಾಲ 2 ಲೀಟ್ರು, ಬೆಳಗ್ಗೆ 2 ಲೀಟ್ರು ನಮಗೆ ಡೆವಲಪ್ಮೆಂಟ್ ಆಯಿತು ಹಾಲದ್ದು. ಆವಾಗಲಿಂದ ನಾವು ಒಂದು ದಿವಸ ಕೂಡ ಇದನ್ನು ನಾವು ತಪ್ಪಿಸಿಲ್ಲ. ನಮಗಿದೆ ಹಸೆ ಮೇವು. 1.25 kg ಜೋಳ ಹಾಕಿದ್ರೆ 6 kg ನಮಗೆ ಹಸೆ ಮೇವು ಸಿಗುತ್ತೆ ಸರ್. ಒಂದು ಟ್ರೈಯಲ್ಲಿ ಹಸೆ ಮೇವು 6 kg ಸಿಗುತ್ತೆ. ನಾವು 2 ಟ್ರೈ ಹಾಕ್ತೀವಿ. 12 kg ಒಂದು ದಿವಸಕ್ಕೆ ಹಸಕ್ಕೆ ನಾವು ಹಸೆ ಹುಲ್ಲು ಕೊಡ್ತಾ ಇರ್ತೀವಿ ಸರ್. ಹಸೆ ಹುಲ್ಲು ಅಂದರೆ ಇದೆ ಸರ್. ನಮಗೆ ಹಸೆ ಹುಲ್ಲು ಬೆಳೆಯೋಕ್ಕಿಲ್ಲ. ನಾವು ಹಾಕಲ್ಲ ಸರ್. ಹಸಿ ಮೇವು ಅಂದರೆ ಇವಾಗ ನಾವು ಹಸುಗೆ ಕೂಡ ಹಾಕಿ ತೋರಿಸ್ತೀವಿ ಸರ್ ನಾವು. ಅದಕ್ಕೂ ಮುಂಚೆ ನೀವು ಇದನ್ನು ಹೆಂಗೆ ಬೆಳಿತೀರಾ? ಫಸ್ಟಿಗೆ ಸರ್ ಜೋಳ ಇದಿದೆ. ಫಸ್ಟು ಈ ಜೋಳನ ನಾವು ಈ ಬಕೆಟ್ಗೆ ಹಾಕ್ತೀವಿ ಸರ್. ಹೆಂಗೆ ಕೆಜಿ ಕೊಡ್ರಿ ಇದು ಈಗ? ಸರ್ ಇವಾಗ 26 ರೂಪಾಯಿ ಇದೆ ಸರ್. 26 ರೂಪಾಯಿ? 26 ರೂಪಾಯಿ ಇದೆ ಸರ್. ಈಗ ಸ್ಟಾಕ್ ಇಟ್ಕೊಂಡಿದ್ದೀವಿ. ಒಳ್ಳೆ ಜೋಳ ತಂದು ಯಾವಾಗಲೂ ಸ್ಟಾಕ್ ನಮಗೆ ಕೊಡ್ತಾರೆ ಅವರು. ಜೋಳ ತಂದು ನಾವು ಈಗ ಹಿಂಗೆ ನೆನೆ ಹಾಕ್ಕೊತೀವಿ. 24 ಗಂಟೆ ಒಂದು ದಿವಸ ನೆನೆ ಹಾಕಿ ಈಗ ಈ ಸೀಲ್ದಲ್ಲಿ ಹಿಂಗೆ ಹಾಕ್ತೀವಿ ಸರ್. ಸೀಲ್ದಲ್ಲಿ ಹಾಕಿ ಹಿಂಗೆ ಮೊಳಕೆ ಬರುತ್ತೆ. 2 ದಿವಸಕ್ಕೆ ಮೊಳಕೆ ಬಂದ ತಕ್ಷಣ ಹಿಂಗೆ ಮೊಳಕೆ ಬರುತ್ತೆ ಸರ್. ಓಕೆ. ಟ್ರೈಗೆ ಹಾಕ್ಬಿಡ್ತೀವಿ. 2 ದಿವಸ ಇರಬೇಕು ಸರ್. 2 ದಿನ? 2 ದಿನ. ಓಕೆ. ಅಲ್ಲೊಂದು ದಿನ, ಇಲ್ಲಿ 2 ದಿನ? ಇಲ್ಲಿ 2 ದಿನ ಸರ್. 3 ದಿವಸ ಇಲ್ಲೇ ಇದ್ದರೆ 6 ದಿವಸಕ್ಕೆ ಅಲ್ಲಿ ನಮಗೆ ಮೇವು ಅನ್ನೋದು ಸಿಗುತ್ತೆ ಸರ್. ಮೊಳಕೆ ಬಂದಿರೋದನ್ನ ಈಗ ಹಾಕ್ತೀರಾ? ಈಗ ಮೊಳಕೆ ಬಂದಿರೋದು ಇದು ಸರ್. ಇವತ್ತು ಹಾಕಿರೋದು. ಈಗ ನಿನ್ನೆ ಮೊನ್ನೆ ಹಾಕಿರೋವು 3 ದಿವಸದಿಂದ ಹಾಕಿರೋದು ಹಿಂಗಿರುತ್ತೆ ಸರ್. ಹಿಂಗೆ ಬರುತ್ತೆ ನಮಗೆ. 2 ದಿನದ್ದು 3 ದಿನ? 3 ದಿನಕ್ಕೆ ಹಿಂಗೆ ಬರುತ್ತೆ ಸರ್. ಮೊಳಕೆ ಮಾಡಿ ಹಿಂಗೆ ಹಾಕಿದ್ರೆ 3 ದಿವಸಕ್ಕೆ ಹಿಂಗೆ ಬರುತ್ತೆ. ನಾವು ಇದನ್ನು ಹಸುಗಳಿಗೆ ಇದೆಷ್ಟು ದಿನದ್ದು? ಇದು 7 ದಿನ ಸರ್. ಇದು 7 ದಿನ? 7 ದಿನ. ಇವಾಗ ಕೊಡೋಕೆ ರೆಡಿ ಇದೆ? ರೆಡಿ ಇದೆ ಸರ್. ಇವಾಗ ನಿಮ್ಮ ಮುಂದೆನೇ ಹಸು ಕೊಟ್ಟು ನಾವು ತೋರಿಸ್ತೀವಿ ಸರ್. ಬನ್ನಿ ಹಂಗಾರೆ ಹಸುಗೆ ಹಾಕೋಣ. ಹಸುಗಳು ಮಾತ್ರ ಚೆನ್ನಾಗಿ ತಿಂತಾವೆ ಸರ್. ಸೂಪರಾಗಿ ಹಾಲು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಈಗ ನಮ್ಗೆ ಇದರಿಂದ ಅನುಕೂಲ ಚೆನ್ನಾಗಿದೆ. ಯಾವ್ಯಾವ ಹಸು ಇದೆ ಈಗ ಇಲ್ಲಿ? ಈಗ ಪುಂಗ್ನೂರು ಹಸ ಇದೆ, HF ಇದೆ. ನಮಗೆ ಪುಂಗ್ನೂರಿಗೆ ಎಷ್ಟು ಹಾಕ್ತೀರಾ? HFಗೆ ಎಷ್ಟು ಹಾಕ್ತೀರಾ? ಪುಂಗ್ನೂರಿಗೆ 1 ಹಾಕ್ತೀವಿ ಸರ್. HFಗೆ 2 ಹಾಕ್ತೀವಿ ಸರ್. ಡೈಲಿ 2 ಹಾಕ್ತೀವಿ. ಇದಿಲ್ಲ ಅಂದರೆ ಹಾಲು ಕಮ್ಮಿ ಆಗುತ್ತೆ ಸರ್ ನಮಗೆ. ಯಾವಾಗಲೂ ಇದೆ ಸರ್ ನಮ್ಮದು. ಬೆಳಗ್ಗೆ 1 ಟ್ರೈ, ಸಾಯಂಕಾಲ 1 ಟ್ರೈ ಹಾಕುತ್ತೀವಿ. ವರ್ಷದ 365 ದಿನನೂ ಹಸೆ ಮೇವು ಕೊಡ್ತಾ ಇರ್ತೀವಿ ಸರ್. ಮೇವು ಇದ್ದೇ ಇರುತ್ತೆ? ಇರುತ್ತೆ ಸರ್.
ಒಂದು ಕಾಳು ಕೂಡ ಬಿಡಲ್ಲ ಸರ್, ಎಲ್ಲ ಕ್ಲೀನಾಗಿ ತಿಂದು ಬಿಡ್ತವೆ. ಈ ಥರ ತಿಂತಾವೆ ಸರ್, ಒಂದೇ ಒಂದು ಬಿಡಲ್ಲ. ನೆಮ್ಮದಿಯಾಗೆ ನಮಗೆ ಅನುಕೂಲ ಇದೆ ಸರ್ ಹಸೆ ಮೇವಕ್ಕೆ. 96 ಟ್ರೈ ಇದೆ ಸರ್ ನಮಗೆ. ಅದು 96 ಟ್ರೈ ಡೈಲಿ 2 ಟ್ರೈ ತೆಗಿತಾ ಇರ್ತೀವಿ. ಅಂದರೆ 12 ಟ್ರೈ ಇವಾಗ 6 ಹಸಕ್ಕೆ ಹಾಕ್ತಾಯಿದ್ದೀವಿ. ಹಾಲು ಕೊಡೋ ಹಸಕ್ಕೆ 6 ಹಾಕ್ತಾಯಿದ್ದೀವಿ. 6 ಹಸಕ್ಕೆ ಕೊಡ್ತಾಯಿದ್ದೀವಿ. 12 ಟ್ರೈ ಡೈಲಿ ತೆಗಿತಾ ಇರ್ತೀನಿ. ಇವಾಗ ಈ ಟ್ರೈ ಹಾಕಿದ್ದೀನಿ ಸರ್. ಈ ಟ್ರೈ ಹಾಕಿರೋದು ಆ ಮೊಳಕೆ ಬಂದಿರೋದು ಇದಕ್ಕೆ ಹಾಕ್ತೀವಿ ಸರ್. 7 ದಿವಸಕ್ಕೆ 8 ದಿವಸಕ್ಕೆ ಕಂಪಲ್ಸರಿ ನಮ್ಗೆ ಮೇವು ಬಂದುಬಿಡುತ್ತೆ ಸರ್. ಇಲ್ಲಿಂದ ಲಾಸ್ಟು ಫಸ್ಟ್ ತಗೊಂಡು ಅಲ್ಲಿಗೆ ಹೋಗೋ ಹೊತ್ತಿಗೆ ಇದು ರೆಡಿ ಆಗಿರುತ್ತೆ ನಮಗೆ. ಇದು ನಾಟಿ ಹಸ ಸರ್, ಪುಂಗ್ನೂರು ಹಸ. ಒಂದೊಂದು ಹಸಕ್ಕೆ ಒಂದೊಂದು ಟ್ರೈ ಹಾಕ್ತೀವಿ. ಒಣಗಿರೋ ಮೇವು ತಿಂದು ಈಗ ಇದರಲ್ಲೇ ಹಿಂಗೆ ಹಾಕ್ತೀವಿ ಸರ್. ಇದು ಈ ಥರ ಹಾಕ್ತೀವಿ ಸರ್. 4 ಇದ್ದಾವೆ ಪುಂಗ್ನೂರು ಹಸ. ಇನ್ನು 50 ನಾಟಿ ಕೋಳಿಗೂ ಡೈಲಿ ಹಾಕ್ತೀವಿ ಸರ್. ಒಂದು ಟ್ರೈ 50 ನಾಟಿ ಕೋಳಿಗೆ ತಗೊಂಡೋಗ್ತೀವಿ. ಈ ಥರ ನಮಗೆ ಅನುಕೂಲ ಇದೆ ಇದರಿಂದ. ಇದು ಇವಾಗ ಸಾಯಂಕಾಲ ಟ್ರೈಗೆ ಹಾಕಿರೋದು ಸರ್. ಇದು 8 ದಿವಸಕ್ಕೆ ಸರ್ ಮೇವಿದು. ಡೈಲಿ ನಾವು ಒಣೆ ಮೇವು ಹಾಕಿಬಿಟ್ಟು ರಾಗಿ ಹುಲ್ಲು ಹಾಕಿ ಇದ್ರ ಮೇಲೆ ಇದು ಹಾಕ್ಕೊಂಡು ಹೋಗ್ತೀವಿ ಸರ್. ಡೈಲಿ ಇಲ್ಲಿ ಹಾಕ್ತೀವಿ. ಆಚೆ ಕಡೆ ಹಾಕಿದ್ರೆ ಜೋಳ ಪಾಳ ಎಲ್ಲ ವೇಸ್ಟ್ ಆಗುತ್ತೆ ಅಂತ ನಾವು ಇಲ್ಲೇ ಗಾರ್ಡ್ನಲ್ಲೇ ಹಾಕ್ತೀವಿ. ಆಚೆ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಸರ್. ಏನಾದ್ರು ಸಮಸ್ಯೆ ಬಂದಿದೆಯಾ? ಅದು ಏನು ಸಮಸ್ಯೆ ಬಂದರೂ ನಮಗೆ ಅವ್ರು ಬಂದು ಅವರೇ ನಮಗೆ ರೆಡಿ ಮಾಡಿ ಎಲ್ಲ ಕ್ಲೀನಾಗಿ 2.5 ವರ್ಷದಿಂದ ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸಮಸ್ಯೆ ಅಂದರೆ ಏನು ಬರುತ್ತೆ ಅದರಲ್ಲಿ? ಏನೂ ಇಲ್ಲ ಸರ್, ಡ್ರಿಪ್ಪದು ಬರುತ್ತೆ. 5 ತಿಂಗಳಿಗೂ 6 ತಿಂಗಳಿಗೂ ಅದು ಡ್ರಿಪ್ ಒಂದು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ನೀರಾಂಶ ಎಷ್ಟು ಉಪ್ಪಿನಾಂಶ ಇರುತ್ತಲ್ಲ, ಡ್ರಿಪ್ಪು ಜಾಮ್ ಆಗುತ್ತೆ. ಅದೊಂದು ಬಂದು ಅವ್ರು ಫ್ರೀ ಸರ್ವಿಸ್ ಮಾಡಿ ಹೋಗ್ತಾ ಇರ್ತಾರೆ ಸರ್. ರೈತರಿಗೆ ಏನು ಡೌಟೇ ಇಲ್ಲ ಸರ್. ರೈತರಿಗೆ ಭಾರಿ ಈಜಿ ಮೆಥಡ್ ಇದು. ಮಾಡ್ಕೊಬಿಟ್ರೆ ರೈತರಿಗೆ ಎಲ್ಲಿ ಅಲ್ಲೋಗಿ ಇಲ್ಲೋಗಿ ಮೇವು ಕೊಂಡೋಗೋ ಪರಿಸ್ಥಿತಿ ಇರೋಲ್ಲ. ಇವಾಗ ನೋಡಿ ಸರ್, ನೀರು ಆನ್ ಆಗಿದೆ. 2 ನಿಮಿಷ 2 ಅವರ್ಗೆ 2 ನಿಮಿಷ ಓಡ್ತಾ ಇರುತ್ತೆ ಸರ್. ಏನು ಕಂಪ್ಲೇಂಟ್ ಬಂದರೂ ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್.